ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ಎಲ್ಲ ಮೆಸೇಜ್ ಮಾಡಿದರು, ಮ್ಯಾಮ್ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ರೀತಿ ನೀವು ಸ್ಯಾರಿ ಉಟ್ಸಿದ್ದೀರಾ ಅದನ್ನು ವಿಡಿಯೋ ಹಾಕಿ ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ. ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಂದರೆ ತುಂಬ ಡೀಟೇಲಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನೇ ನಿಮಗೆ ಈಗ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಏನಾದರೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿಕೊಡ್ತೀನಿ. ಅರ್ಥ ಆಗಿದ್ರು ಓಕೆನೇ. ನೋಡಿ, ಫಸ್ಟು ಈ ಸ್ಯಾರಿನ ಪೂರ್ತಿ ತಗೊಂಡು ಫುಲ್ಲು ಒಂದು ಚಾಪೆ ಮೇಲೆ ಹಾಕ್ಕೊಂಡು ನೀಟಾಗೆ ಫೋಲ್ಡ್ ಮಾಡಬೇಕು. ಎರಡು ಕೈಲೂ ಮಡಿಸ್ತೀವಿ ಗೊತ್ತಾ ನಾವು ನರ್ಗೆನ. ನಿಂತ್ಕೊಂಡು ಮಾಡ್ಬೋದು, ಆದರೆ ಕೂತ್ಕೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಎರಡು ಸೈಡು ನೀಟಾಗಿ ಬರುತ್ತೆ. ಒಂದೊಂಚೂರು ವೇರಿಯೇಷನ್ ಆಗುತ್ತೆ, ಓಕೆ, ಅಡ್ಜಸ್ಟ್ ಮಾಡ್ಬೋದು. ನಾವು ಸ್ಯಾರಿ ದೇವ್ರಿಗೆ ಹಾಕ್ಕೊಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು. ಒಂದೊಂಚೂರು ವೇರಿಯೇಷನ್ ಆಗುತ್ತೆ, ಅದು ತುಂಬ ನೀಟಾಗಿ ಬರುತ್ತೆ. ಆಮೇಲೆ ನರ್ಗೆಗಳನ್ನೂ ನೀಟಾಗಿ ಅಲ್ಲಲ್ಲೇ ಕ್ಲೀನಾಗಿ ಜೋಡಿಸ್ಕೊಂಡು ಅದಕ್ಕೆ ಕ್ಲಿಪ್ ಹಾಕಿದ್ರೆ ಚೆನ್ನಾಗೇ ಕೂರುತ್ತೆ. ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಈಸಿ ಆಗುತ್ತೆ, ಒಂದೊಂದು ಸ್ವಲ್ಪ ದೂರಕ್ಕೂ ತೊಗೊಂಡ್ರೆ, ಇಲ್ಲಾಂದರೆ ಎಲ್ಲ ಗಜಿ ಬಿಜಿ ಆಗಿಬಿಡುತ್ತಲ್ವಾ. ಅದಕ್ಕೆ ಆಮೇಲೆ ನೆಕ್ಸ್ಟ್ ಇನ್ನೂ ಎಷ್ಟು ಬೇಕು ನಮಗೆ ನರ್ಗೆನ ಅಲ್ಲಿ ತನಕ ಮಾಡಿಕೊಂಡು ಅದನ್ನು ನೀಟಾಗೆ ನೋಡಿ, ನೀಟಾಗಿ ಎಲ್ಲನೂ ಒಂದೊಂದು ಹೊರಗಡೆ ಆಗಿರುತ್ತೆ, ಅದನ್ನೆಲ್ಲನೂ ನೀಟಾಗಿ ಇಟ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ. ಏನು ಐರನ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇರಲ್ಲ. ಇದು ರೇಷ್ಮೆ ಸ್ಯಾರಿ ನಾನು ಉಡ್ಸಿರೋದು. ಕಾಟನ್ ಸ್ಯಾರಿ ಇದ್ದರೂ ಚೆಂದನೇ, ರೇಷ್ಮೆ ಸ್ಯಾರಿ ಇದ್ರೂ ಚೆನ್ನಾಗಿರುತ್ತೆ. ಈ ಸಿಂಥೆಟಿಕ್ಕಿಂತ ಕಾಟನ್ ರೇಷ್ಮೆ ಸ್ಯಾರಿ ಸಖತ್ತಾಗಿರುತ್ತೆ. ನೋಡಿ, ನೀಟಾಗಿ ಮಾಡಿಕೊಂಡು ಅದಾದಮೇಲೆ ಪಲ್ಲೂ ಅಷ್ಟೇ ಸೇಮ್. ನಮ್ಗೆ ಎಷ್ಟು ಇಂಚ್ ಬೇಕು, ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನೋಡಿ, ತುಂಬ ಚಿಕ್ಕದಾಗೆ ಈ ರೀತಿ ಮಡ್ಚ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೋತಾ ಇದೆ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೊಬೇಕು. ಫಸ್ಟು ಸ್ಯಾರಿನ ಫೋಲ್ಡ್ ಆದಮೇಲೆ ಬಿಂದಿಗೆ ಮಡಗಿರ್ತೀವಿ ಅಲ್ವಾ, ಅದನ್ನು ಫಸ್ಟು ಲೆಂತ್ ಇಟ್ಕೊಂಡು ನೋಡ್ಕೊಬೇಕು. ನಮ್ಗೆ ಎಷ್ಟು ಲೆಂತ್ ಬೇಕು, ನರ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮುಂದೆ ಅಂದ್ಕೊಂಡು ನೋಡಿಕೊಂಡು ಒಂದು ರೌಂಡು ಅದು ಬಿಂದಿಗೆ ಸುತ್ತ ನಾವೇನು ಮಾಡಬೇಕು ಅಂದರೆ ಸ್ಯಾರಿನ ತೊಗೊಬೇಕು. ಸ್ಯಾರಿ ತಂದಾದ್ಮೇಲೆ ನೋಡಿ, ಎರಡನ್ನು ಆ ಬಿಂದಿಗೆ ಹತ್ರ ಏನು ಮಾಡಬೇಕು, ನಾವು ಟೈ ಮಾಡಬೇಕು. ದಾರದಲ್ಲಿ ತಗೊಂಡು ಕಟ್ಟಬೇಕು. ಕಟ್ಟಾದಮೇಲೆ ಇಲ್ಲಿ ನೋಡಿ, ನರ್ಗೆಗಳು ಹಿಂಗೆ ಒಂದೊಂದು ಸ್ವಲ್ಪ ಉದ್ದ ತುಂಡ ಆಗಿರುತ್ತೆ. ನಾವು ಒಂದೇ ಒಂದು ನೋಡಿ, ಇಲ್ಲಿ ನರ್ಗೆ ಒಂದು ಉದ್ದ ಆಗಿದೆ, ಅದನ್ನು ಆಲ್ಟ್ರೇಷನ್ ಅಲ್ಲೇ ಏನಾದರೂ ಒಂಚೂರು ಪಿನ್ನ ಹಾಕೊಂಡು ಸರಿ ಮಾಡ್ಕೊಂಡ್ಬಿಡ್ಬೋದು. ಅದಾದಮೇಲೆ ನೆಕ್ಸ್ಟು ನಾವು ಸರಗ್ ಬಿಟ್ಟಿರ್ತೀವಲ್ಲ, ಅದನ್ನು ಮೇಲ್ಗಡೆ ಚೊಂಬಿಟ್ಟಿರ್ತೀವಿ ನೋಡಿ, ಅದನ್ನು ಒಂದು ರೌಂಡ್ ತೊಗೊಬೇಕು ಆ ಚೊಂಬು ಹತ್ರಕ್ಕೆ ನೋಡಿ, ಈ ರೀತಿ. ಆಮೇಲೆ ಕ್ಲಿಪ್ಗಳು ಹಾಕಿರ್ತೀವಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೇ ಒಂದು ಪಿನ್, ಸೇಫ್ಟಿ ಪಿನ್ ಬೇಕು ಅಂದರೆ ಇಲ್ಲಿ ನರ್ಗೆ ಇದೆಯಲ್ಲ ನೋಡಿ, ಆ ನರ್ಗೆ ಹತ್ರ ಹಾಕ್ಕೊಂಡ್ರು ಓಕೆನೇ ಸಾಕು. ನರ್ಗೆ ಇಟ್ಕೊಂಡಿರ್ತೀವಲ್ವ ಮೇಲ್ಗಡೆ ಪಾರ್ಟ್ನ, ಅದಕ್ಕೆ ಒಂದು ಸ್ವಲ್ಪ ಪಿನ್ನ ನೋಡ್ಕೊಂಡು ನಾವು ಎಲ್ಲನೂ ಜೋಡಿಸಿ ಪಿನ್ನ ಹಾಕ್ಕೊಬೇಕು. ನೋಡಿ, ಇಲ್ಲಿ ಹಾಕಿದ್ದೀನಲ್ಲ ನೋಡಿ, ನೀಟಾಗಿ ಚೆನ್ನಾಗಿ ಕಾಣ್ತಿದೆ. ಅದು ಹಾಕ್ಕೊಂಡು ಮೇಲ್ಗಡೆ ಚೊಂಬಿಗೆ ನೀರು ತುಂಬಬೇಕು. ನೀರು ತುಂಬಿಲ್ಲಲ್ಲ, ನಾನು ಬೆಳಗ್ಗೆ ನೀರು ತುಂಬ್ತೀವಿ, ಇದು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗ್ತೀವಿ ಅಲ್ವಾ, ಅದಕ್ಕೋಸ್ಕರ ನೀರು ತುಂಬಿಲ್ಲ, ಅದಕ್ಕೆ ಆ ಚೊಂಬು ಅಳ್ಳಾಡ್ತಿದೆ. ನೀರು ತುಂಬಿದ್ರೆ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ.
ಡಾಬ್ ಹಾಕಬೇಕಾದ್ರೆ ಪರ್ಫೆಕ್ಟಾಗಿ ಎಲ್ಲನೂ ಸೇರಿಸಿ ಟೈಟಾಗಿ ಎಳೆದ್ಬಿಟ್ಟು ನಾವು ಹಿಂದೆ ಟೈ ಮಾಡಬೇಕು. ಆಗ ನಾವು ಹೆಂಗೆ ಬೇಕಾದರೂ ಅದನ್ನು ಕೂರಿಸ್ಕೋಬೋದು. ಮುಂದೆ ಎಲ್ಲ ನೀಟಾಗಿ ನೋಡಿ, ಮೇಲ್ಗಡೆ ಎಲ್ಲ ಪಿನ್ ಹಾಕಬೇಕು ಅಂತ ಅವಶ್ಯಕತೆಯೇ ಇರಲ್ಲ, ನೀಟಾಗಿ ಕೂರುತ್ತೆ. ಪೇಪರ್ನ ತಗೊಂಡು ಒಂದು ಸ್ವಲ್ಪ ರೋಲ್ ಮಾಡಿಕೊಂಡು ಉಂಡೆ ಥರ ಅದನ್ನು ನೋಡಿ ಕೆಳಗಡೆ ಆ ಸೈಡು ಈ ಸೈಡು ಇಡ್ತಾ ಇದ್ದೀನಿ. ಯಾಕಂದರೆ ಕುತ್ತಿರೋ ಥರ ಕಾಣುತ್ತೆ. ಆಗ ಸ್ಯಾರಿನೂ ನೀಟಾಗಿ ಅಮ್ಮ ಅದ್ರ ಮೇಲೆ ಕೂತೈತೆ ಅನ್ನೋಂಗೆ ಕಾಣುತ್ತೆ. ಅದೊಂದು ಮಾಡಬೇಕು. ಪೇಪರ್ ತೊಗೊಂಡು ನ್ಯೂಸ್ ಪೇಪರ್ನ ಸುತ್ತ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮನೆ ಲಕ್ಷ್ಮಿಗೆ ಈ ರೀತಿ ನನ್ನ ಸ್ಯಾರಿ ಉಡ್ಸಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರು. ನಾವು ಏನೇ ಅಷ್ಟೇ ಸ್ಯಾರಿ ಒಂದು ಸ್ವಲ್ಪ ಸರಿ ಬಂದಿಲ್ಲ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಎಳ್ಕೊಂಡು ಆ ರೀತಿ ಎಲ್ಲ ಮಾಡಿಬಿಡ್ಬೋದು. ಆಮೇಲೆ ಒಡವೆ ಹಾಕಿದಾಗ ಹೂವೆಲ್ಲ ಮುಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಮ್ಮನೇಲಿ ನಾನು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡ್ಸಿದ್ದು ನೋಡಿ. ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣುತ್ತೆ. ಒಂದೊಂದು ಸ್ವಲ್ಪ ಅದಾದಮೇಲೆ ಒಂದೊಂದು ಸ್ವಲ್ಪ ಸರಿ ಮಾಡಿದ್ದೀನಿ, ಆದರೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇಷ್ಟು ವೀಡಿಯೋ ಮಾಡಿರೋದನ್ನ ಹಾಕಿದ್ದೀನಿ. ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ನೋಡಿದ್ದಕ್ಕೆ ತುಂಬ ಧನ್ಯವಾದ.